ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನು ಎಲ್ಲ ವೀಡಿಯೋಸ್ಗಳು ಹೊಸ ಹೊಸ ಮಾಹಿತಿಯೊಂದಿಗೆ ಬಂದು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತೀನಿ. ಎಲ್ಲದೂ ಕೂಡ ನಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ನನ್ನ ನೋಟಿಫಿಕೇಶನ್ ನೋಡಿ ನನ್ನ ವೀಡಿಯೋಸ್ಗಳಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತಾ ಹೋಗ್ಬೋದು. ಅದರಿಂದ ಹೇಳ್ತಾ ಇದ್ದೀನಿ, ದಯಮಾಡಿ ಎಲ್ಲರೂ ಕೂಡ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳ್ಸೋಕೆ ಹೊರಟಿದ್ದೀನಿ ಅಂತ ಅಂದರೆ, ನಮ್ಮ ಹೆಣ್ಣು ಮಕ್ಕಳು ಹೆಚ್ಚು ಸ್ವಾವಲಂಬಿಗಳಾಗಬೇಕು ಅಂತ ನಾನು ಹೇಳ್ತೀನಿ. ಯಾಕಂತ ಅಂದರೆ ಎಲ್ಲದಕ್ಕೂ ಎಲ್ಲರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ವಲ್ಲ. ನಾವು ಏನೇ ಒಂದು ತೊಗೋಬೇಕಂತ ಅಂದರೂ ಗಂಡನ ಮೇಲೆ ಡಿಪೆಂಡ್ ಆಗಬೇಕು, ಅಥವಾ ಮದುವೆ ಆಗಿಲ್ಲ ಅಂದರೆ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರಬೇಕು, ಅಣ್ಣನ ಮೇಲೆ ಡಿಪೆಂಡ್ ಆಗಿರಬೇಕು. ಆ ಥರ ಸಿಚುವೇಶನ್ಗಳಿರುತ್ತೆ ನಮ್ಮ ಹೆಣ್ಣು ಮಕ್ಕಳಿಗೆ. ಆವಾಗ ನಾವೇನು ಮಾಡಬೇಕು? ಎಷ್ಟೆಲ್ಲ ಓದಿರ್ತೀವಿ, ಅವಲಂಬನೆ ಆಗಿ ಜೀವನ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಎಲ್ಲದಕ್ಕೂ ಎಲ್ಲ ಥರನೂ ನಮಗೆ ತುಂಬ ಆಸೆಗಳಿರುತ್ತೆ. ಎಲ್ಲ ಆಸೆಗಳನ್ನು ನಾವು ಈಡೇರಿಸಬೇಕು. ಫ್ರೆಂಡ್ಸ್, ಹೆಣ್ಮಕ್ಳು ಅಂತ ಅಂದ್ರೇ ಒಂದು ಕಲರ್ಫುಲ್ ಜಗತ್ತಿರುತ್ತೆ. ಕಲರ್ಫುಲ್ ಜಗತ್ತಲ್ಲಿ ನಾವೇನು ಮಾಡಬೇಕು? ಹೆಣ್ಮಕ್ಳು ಅಂದ್ರೇ ಒಂದು ಕಲರ್ಫುಲ್. ನಾವೇನಂತ ಮಾಡ್ತೀವಿ, ನಮಗೆ ಪ್ರತಿ ಒಂದು ಉಡುಗೆ ತೊಡುಗೆಯಿಂದ ಹಿಡಿದು ನಾವು ಊಟ ಮಾಡೋದ್ರಲ್ಲೂ ಕೂಡ ತುಂಬ ವೆರೈಟಿ ಕೇಳುವಂಥ ಹೆಣ್ಮಕ್ಳು ನಾವು. ಏನಪ್ಪ ಅಂತ ಅಂದರೆ, ಈಗ ನಾವು ಒಂದು ಬಟ್ಟೆ ಹಾಕ್ಕೋಬೇಕಂತ ಅಂದ್ರೂ ತುಂಬ ವೆರೈಟಿ ಆಗಿರೋ ಬಟ್ಟೆಗಳನ್ನು ಹಾಕಬೇಕು, ಕಲರ್ಫುಲ್ ಆಗಿರಬೇಕು, ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಹಾಕಬೇಕು. ಹೊರಗಡೆ ಹೋದಾಗ ಅವ್ರನ್ನ ನೋಡ್ತೀವಿ, ಇವ್ರನ್ನ ನೋಡ್ತೀನಿ, ಅಯ್ಯೋ ಅದೇ ಥರ ಡ್ರೆಸ್ ಇದ್ರೆ ತುಂಬ ಚೆನ್ನಾಗಿರುತ್ತಲ್ವ, ನಾನು ಹಾಕೋಬೋದಾಗಿತ್ತಲ್ಲ ಅಂತ ಅನಿಸುತ್ತೆ. ಇಯರಿಂಗ್ಸ್ ನೋಡಿದಾಗೂ ಹಾಗೆ ಅನಿಸುತ್ತೆ. ಏನೇ ಒಂದು ಐಟಮ್ ನೋಡಿದಾಗ ನಾವು ಹೊರಗಡೆ ಹೋದಾಗ ಕೆಲವೊಂದು ಹೆಣ್ಣು ಮಕ್ಕಳು ತುಂಬ ಆಸೆ ಪಡ್ತಾರೆ. ಆದರೆ ಅವ್ರ ಹತ್ರ ದುಡ್ಡಿರಲ್ಲ ಅಲ್ವಾ. ಆವಾಗ ಏನು ಮಾಡ್ತಾರೆ? ನಿರಾಸೆಗೊಳ್ತಾರೆ. ಏನಪ್ಪ, ನಮ್ಮ ಹತ್ರ ದುಡ್ಡಿದ್ದಿದ್ರೆ ನಾವೆಲ್ಲ ತೊಗೋಬೋದಾಗಿತ್ತಲ್ಲ. ಅಪ್ಪಂಗೆ ಕೇಳ್ತಾರೆ, ಅಪ್ಪ ಬೇಡ ಬಾ, ಅದೇನು ಬೇಡ ಅಂತ ಹೇಳ್ತಾರೆ. ಈಗ ಮದುವೆ ಆಗಿದ್ರೆ ಗಂಡನ ಕೇಳ್ತಾರೆ, ಗಂಡನ ಕೂಡ ಅಯ್ಯೋ ಅದನ್ನೇನು ಮಾಡ್ತೀಯ, ಬೇಡ ಬಾ ಅಂತ ಅಂತಾರೆ. ಹಂಗಿರುತ್ತೆ ಸಿಚುವೇಶನ್ಗಳು ಹೆಣ್ಣು ಮಕ್ಕಳಿಗೆ. ಆವಾಗ ಮನೆಯಲ್ಲಿ ನಾವೇನು ಮಾಡಬೇಕು? ನಾವು ಓದಿದ್ದೀವಿ ಅಂತ ಅಂದರೆ ಬರೀ ಕೆಲಸಕ್ಕೆ ಸೀಮಿತವಾಗಿರಬಾರ್ದು, ಮನೆ ಮಕ್ಕಳು ಅಂತಲೇ ಸೀಮಿತವಾಗಿರಬಾರ್ದು. ಅದರ ಜೊತೆಗೇನು ನಮಗೆ ಒಂದು ನಮ್ಮ ಪ್ರಪಂಚ ಇದೆ ಅಂತ ಹೇಳಿ ನಾವೇ ಸೃಷ್ಟಿ ಮಾಡ್ಕೋಬೇಕು. ಸೃಷ್ಟಿ ಮಾಡ್ಕೋಬೇಕಂತ ಅಂದರೆ ಏನು ಮಾಡಬೇಕು? ನಾವು ಕೆಲವೊಂದು ಸಿಚುವೇಶನ್ಗಳನ್ನು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಅಂದರೆ ಈಗ ಏನಾದರೂ ಒಂದು ಕೆಲಸ ಮಾಡೋಣಪ್ಪ. ಈ ಕೆಲವರು ಹೆಣ್ಮಕ್ಳು ಏನು ಮಾಡ್ತಿರ್ತಾರೆ? ಟೈಲರಿಂಗ್ ಮಾಡ್ತಿರ್ತಾರೆ. ಇನ್ನು ಕೆಲವರು ಬ್ಯೂಟಿಷಿಯನ್ ಮಾಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ? ಕರಕುಶಲತೆಯಿಂದ ಕೂಡಿರ್ತಾರೆ. ಅವ್ರಿಗೆ ಏನು ವರ್ಕ್ ಬೇಕೋ ಅದನ್ನೆಲ್ಲ ಮಾಡಿ ಅವರು ಹಣವನ್ನು ಸಂಪಾದನೆ ಮಾಡ್ತಿರ್ತಾರೆ. ಇನ್ನು ಕೆಲವರು ಏನೂ ಬರ್ದೇನೆ, ಇಲ್ಲಿ ಎಜುಕೇಷನ್ ಕಂಪ್ಲೀಟ್ ಆಗಿರುತ್ತೆ, ಸುಮ್ಮನೆ ಮನೆ ಮಕ್ಕಳು, ಅತ್ತೆ ಮಾವ ಗಂಡ ಅಂತ ಹೇಳಿ ನೋಡಿಕೊಂಡು ಅಡುಗೆ ಮಾಡಿಕೊಂಡು ಮನೆಯಲ್ಲಿ ಕೂತ್ಕೊಂಡಿರ್ತಾರೆ. ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ, ನನ್ನ ಹತ್ರ ಕೆಲವೊಂದು ಜಾಬ್ಗಳಿವೆ. ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಅತ್ತೆ ಮಾವನೂ ನೋಡ್ಕೋಬೋದು, ಅಪ್ಪ ಅಮ್ಮನೂ ನೋಡ್ಕೋಬೋದು, ಮಕ್ಕಳನ್ನು ನೋಡ್ಕೋಬೋದು, ಮತ್ತು ರುಚಿ ರುಚಿಯಾದ ಅಡುಗೆಯನ್ನು ಮಾಡಿ ಹಾಕಿ ಅವರಿಗೆಲ್ಲ ಆದಮೇಲೂ ಕೂಡ ಇನ್ನೂ ಟೈಮ್ ಇದ್ದರೆ, ಈ ಟೈಮಲ್ಲಿ ನಿಮಗೆ ಒಂದು ಟೈಮ್ ಇದೆ ಅಂತ ಅಂದರೆ ಆ ಟೈಮಲ್ಲಿ ನೀವು ಅರ್ನ್ ಮಾಡುವಂತಹ ಕೆಲವೊಂದು ಜಾಬ್ಗಳನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಶೇರ್ ಮಾಡಿಕೊಂಡಾಗ ನಿಮಗೆ ಇಷ್ಟ ಆದರೆ ಆ ಜಾಬ್ಗಳಿಗೆ ನೀವು ಜಾಯ್ನ್ ಆಗ್ಬೋದು. ಈ ಜಾಬನ್ನು ಬಂದ್ಬಿಟ್ಟು ಈ ಜಾಬನ್ನು ಯಾರೆಲ್ಲ ಮಾಡ್ಬೋದು ಅಂತ ಅನ್ಕೊತೀರಾ? ಯಾರೆಲ್ಲ ಮಾಡ್ಬೋದು ಅಂತ ಅಂದರೆ, ಸಾಕು SLC ಮೇಲೆ ಏನೇ ಎಜುಕೇಷನ್ ಮಾಡಿದ್ರೂ ಕೂಡ ಈ ಜಾಬನ್ನು ಮಾಡ್ಬೋದು. ಏನಪ್ಪ ಅಂತ ಅಂದರೆ, ಈಗ ನಾವು ಹೊರಗಡೆ ಹೋಗೋಕ್ಕಾಗಲ್ಲ. ಹೊರಗಡೆ ಹೋಗ್ತಿದ್ರು ಈಗ ನಾನು ಹೊರಗಡೆ ಜಾಬಿಗೆ ಹೋಗ್ತಿದ್ರು ನನಗೆ ಅಷ್ಟೊಂದು ಸಂಪಾದನೆ ಬರ್ತಾ ಇಲ್ಲ ಅಂತ ಅಂದಾಗ ನಾವು ಕೂಡ ಈ ಜಾಬನ್ನು ಮಾಡ್ಬೋದು. ಹೌಸ್ ವೈಫ್ ಕೂಡ ಈ ಜಾಬನ್ನು ಮಾಡ್ಬೋದು, ಅಥವಾ ಸ್ಟೂಡೆಂಟ್ ಕೂಡ ಈ ಜಾಬನ್ನು ಮಾಡ್ಬೋದು. ಎಲ್ಲ ಸ್ಟೂಡೆಂಟ್ಸು ಮಾಡ್ಬೋದು. ಮತ್ತು ಈಗ ಗಂಡು ಮಕ್ಕಳಿಗೆ ಅಂತ ಹೇಳೋದಾದರೆ, ಗಂಡು ಮಕ್ಕಳು ಆಲ್ರೆಡಿ ಹೊರಗಡೆ ದುಡಿತಿದ್ರು ಕೂಡ ಅವರಿಗೆ ಸಂಬಳ ಸಾಲ್ತಿಲ್ಲ ಅಂತ ಅಂದರೆ ಈ ಜಾಬನ್ನು ಕೂಡ ಅವರು ಕೂಡ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ತಿಳಿಸ್ತೀನಿ. ಏನಪ್ಪ ಅಂತ ಅಂದರೆ, ಫಸ್ಟ್ನೇದಾಗಿ ಡಾಟಾ ಎಂಟ್ರಿ ಅಂತ ಇದೆ. ಡಾಟಾ ಎಂಟ್ರಿ ಜಾಬನ್ನು ಎಲ್ಲರೂ ಕೂಡ ಮಾಡ್ಬೋದು. ಈ ಜಾಬಿಗೆ ನಿಮಗೆ ಲ್ಯಾಪ್ಟಾಪ್ ಬೇಕು, ಫೋನ್ ಬೇಕು. ಲ್ಯಾಪ್ಟಾಪ್ ಇಲ್ದಿದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಒಂದು ಫೋನ್ ಇದ್ದು ಅದಕ್ಕೆ ಕರೆನ್ಸಿ ಹಾಕ್ಸ್ಕೊಂಡ್ರೆ ಸಾಕು, ನೀವು ಡಾಟಾ ಎಂಟ್ರಿ ಕೆಲಸನ ಮಾಡ್ಬೋದು. ಜೊತೆಗೆ ಟೆಲಿಕಾಲಿಂಗ್ ಇದೆ, ಟೆಲಿಕಾಲಿಂಗ್ ಕೂಡ ನೀವು ಮಾಡ್ಬೋದು ಫ್ರೀ ಟೈಮಲ್ಲಿ. ಮತ್ತು ಇನ್ನೊಂದಿದೆ ರೀಸೆಲ್ಲಿಂಗ್ ಇದೆ. ಈ 3 ಆಪ್ಷನ್ಸ್ ಇದೆ. ಈ 3 ಆಪ್ಷನ್ಸನ್ನು ನೀವು ಯಾರೆಲ್ಲ ಚೂಸ್ ಮಾಡ್ಕೊತೀರಂತ ಅಂದರೆ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇದೆಯಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ ಲಿಂಕನ್ನು ಹಾಕಿರ್ತೀನಿ. ಅಲ್ಲಿ ಬಂದು ಎಸ್ ಅಂತ ಹೇಳಿ ನಾನು ನಿಮಗೆ ಜಾಬ್ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ.
ಹಾಗೆ ನಾನು ಕೂಡ ಡಾಟಾ ಎಂಟ್ರಿ ಜಾಬ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ಜಾಬು ನನಗಂತೂ. ನೀವು ಕೂಡ ಅರ್ನ್ ಮಾಡಲಿ, ಮನೆಯಲ್ಲೇ ಕುತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಜೀವನ ಸಾಗಿಸೋದು ಬೇಡ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಈ ಮಾಹಿತಿನ ಶೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ್. ಇಷ್ಟ ಆದರೆ ಎಲ್ಲರೂ ಕೂಡ ಲೈಕ್ ಮಾಡಿ. ಲೈಕ್ ಮಾಡೋಣ. ನನ್ನಂಥ ಹೆಣ್ಮಕ್ಳು, ನನ್ನ ಸಿಚುವೇಶನಲ್ಲಿರುವಂಥ ಎಲ್ಲ ಹೆಣ್ಮಕ್ಳಿಗೂ ಇದು ಉಪಯುಕ್ತವಾಗಲಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಈ ವಿಡಿಯೋನ ನೋಡಿದ್ದೀರಾ ಅನ್ಕೊಂತೀನಿ. ಮತ್ತೆ ಜಾಬ್ ಬಗ್ಗೆ, ಆ ಜಾಬ್ ಹೇಗಿರುತ್ತೆ, ಆ ಜಾಬಿಂದ ಎಷ್ಟೆಲ್ಲ ಅಮೌಂಟ್ ಸಿಗುತ್ತೆ, ಎಷ್ಟು ಸ್ಯಾಲ್ರಿ ಸಿಗ್ಬೋದು, ಡಾಟಾ ಎಂಟ್ರಿ ಮಾಡಿದರೆ ಎಷ್ಟು ಸ್ಯಾಲ್ರಿ ಸಿಗ್ಬೋದು, ರಿಸೆಲ್ಲಿಂಗ್ ಮಾಡಿದರೆ ಎಷ್ಟು ಸ್ಯಾಲ್ರಿ ಸಿಗ್ಬೋದು, ಟೆಲಿಕಾಲಿಂಗ್ ಮಾಡಿದರೆ ಎಷ್ಟು ಸ್ಯಾಲ್ರಿ ಸಿಗ್ಬೋದು ಅಂತ ಹೇಳಿಬಿಟ್ಟು ಡೀಟೇಲ್ಸ್ ಆಗಿ ನಾನು ನಿಮಗೆ ಯಾರೆಲ್ಲ ಸೇರ್ಕೊತೀರೋ ಆ ಸೇರಿರೋರು ಎಲ್ರಿಗೂ ಕೂಡ ಒಂದು ವಾಟ್ಸಪ್ ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಜಾಯಿನ್ ಮಾಡ್ತೀನಿ. ಜಾಯಿನ್ ಮಾಡಿದಾಗ ನೀವು ಅಲ್ಲಿ ಎಲ್ಲ ಡೌಟ್ಸ್ಗಳಿಗೆ ಕ್ಲಿಯರ್ ಮಾಡ್ಕೋಬೋದು. ಮೇಡಮ್ ಹತ್ರ ಕ್ಲಿಯರ್ ಮಾಡ್ಕೊಂಡು ನಂತರ ನೀವು ಗ್ರೂಪ್ಗೆ, ಇದಕ್ಕೆ ಜಾಬ್ಗೆ ಜಾಯಿನ್ ಆಗ್ಬೋದು. ಮತ್ತು ಇನ್ನೂ ಹೊಸ ಹೊಸ ರೀತಿಯ ಜಾಬ್ಗಳು ಇದರಲ್ಲಿ ಬರ್ತಾನೆ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಆವಾಗ ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಓಕೆ ಫ್ರೆಂಡ್ಸ್, ನಮಸ್ಕಾರ.